ವೇದಿಕೆಯಲ್ಲಿರುವ ಶ್ರೀನಿವಾಸರವರೇ, ಎಲ್ಲ ಹಿರಿಯರೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಶಾಸಕರು ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಸವ ಜಯಂತಿ, ಶಿವಕುಮಾರ ಮಹಾಶಿವಗಳವರ 119ನೆಯ ಹಾಗೂ ಆದಿಚುಂಚನಗಿರಿಯ ಬಾಲಗಂಗಾಧರ ಮಹಾಸ್ವಾಮೀಜಿಯವರ 81ನೆಯ ಜನ್ಮದಿನೋತ್ಸವದ ಜೊತೆಗೆ ಈ ಕ್ಷೇತ್ರದ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸುವಂತಹ, ಪ್ರೋತ್ಸಾಹಿಸುವಂತಹ ಪವಿತ್ರ ಕಾರ್ಯವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಬಸವಣ್ಣನವರು ಯಾವುದೇ ಒಂದು ಜಾತಿ, ಒಂದು ಮತ, ಒಂದು ಪಂಥ, ಒಂದು ಪ್ರದೇಶ, ಒಂದು ದೇಶಕ್ಕೆ ಸೀಮಿತವಾದವರಲ್ಲ. ಅವರು ಇಡೀ ಮನುಕುಲಕ್ಕೆ ಬೇಕಾದಂತಹ ಮಹಾನುಭಾವರಾಗಿರುವಂತಹವರು ಬಸವಣ್ಣನವರು. ಅವರು ಕೊಟ್ಟಂತಹ ತತ್ವಗಳು ಇಂದಿಗೂ ಬೇಕು, ಮುಂದೆಯೂ ಬೇಕು, ಎಂದೆಂದಿಗೂ ಎಲ್ಲರಿಗೂ ಬೇಕಾಗಿರುವಂತಹ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಕ್ರಾಂತಿಯ ಮೂಲಕ ಏನು ನಮ್ಮ ಇವತ್ತು ಭಾರತದ ಸಂವಿಧಾನ ಇದೆ, ಆ ಸಂವಿಧಾನದ ಆಶಯಗಳನ್ನು ಅನುಭವ ಮಂಟಪದ ಮುಖಾಂತರವಾಗಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆಗಳನ್ನು ಆ ಕಾಲದಲ್ಲಿ ನೀಡುವುದರ ಮುಖಾಂತರವಾಗಿ ಇವತ್ತಿನ ಈ ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆಯುವಂತಹ ಪವಿತ್ರ ಕಾರ್ಯವನ್ನು ಮಾಡಿದಂತಹ ಅವರು 12ನೇ ಶತಮಾನದ ಬಸವಾದಿ ಶರಣರು ಅನ್ನೋದನ್ನು ನಾವೆಲ್ಲ ಹೆಮ್ಮೆಯಿಂದ ಸ್ಮರಿಸಿಕೊಳ್ಳಬೇಕಾಗಿದೆ. ಅವರು ಕೊಟ್ಟಂತಹ ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ. ಮನುಷ್ಯನಾಗಿ ಬದುಕಲಿಕ್ಕೆ, ಮನುಷ್ಯ ಉತ್ತಮ ವ್ಯಕ್ತಿಯಾಗಿ ಬದುಕಲಿಕ್ಕೆ, ತಾನು ಬದುಕದಲ್ಲ ಇನ್ನೊಬ್ಬರಿಗೂ ಬದುಕಲಿಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶಕವಾದ ಮಾತುಗಳನ್ನು ತಮ್ಮ ವಚನಗಳ ಮುಖಾಂತರವಾಗಿ ಬಸವಣ್ಣನವರು ಮತ್ತು ಶರಣರು ಎಲ್ಲರೂ ಕೂಡ ಕೊಟ್ಟಿರುವಂತಹ ಅವರು ಮಾಡಿದಂತಹ ಒಂದು ಕ್ರಾಂತಿ ಅಂತಂದರೆ ಜಾತಿ ನಿರ್ಮೂಲನೆ. ಮಾನವರೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಎಲ್ಲ ಮಾನವರಿಗೂ ಕೂಡ ಸಮಾನತೆಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದರು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಹಾಗೆ ಪ್ರತಿಯೊಬ್ಬರನ್ನು ಕೂಡ ನನ್ನ ಮನೆಯ ಮಗ ಅನ್ನುವ ಭಾವನೆಯೊಂದಿಗೆ ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಒಂದು ಭಾವನೆಯನ್ನು, ಆ ಸಮಾನತೆಯ ತತ್ವವನ್ನು ಬಿತ್ತರಿಸಿದಂತಹ ಅವರು. ಅಷ್ಟೇ ಅಲ್ಲ, ಹೆಣ್ಣು ಗಂಡು ಅನ್ನುವಂತಹ ಭೇದ ಇಂದಿಗೂ ಇದೆ. ಸಮಾನತೆ ಇಂದಿಗೂ ಕೂಡ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಹೆಣ್ಣು ಗಂಡು ಭೇದಗಳನ್ನು ದೂರ ಮಾಡಿ ಇಬ್ಬರನ್ನೂ ಕೂಡ ಸಮಾನವಾಗಿ ಕಂಡಂತಹ ಒಂದು ಏಕೈಕ ಕಾಲ ಅಂದರೆ ಅದು 12ನೇ ಶತಮಾನದ ಅನುಭವ ಮಂಟಪ ಅಂತ ಹೇಳಬೇಕಾಗಿದೆ. ಹೆಣ್ಣಿಗೂ ಕೂಡ ಕೇವಲ ಬೇರೆ ಸ್ವಾತಂತ್ರ್ಯ ಅಲ್ಲ, ಧಾರ್ಮಿಕವಾದ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಏಕೈಕ ಕಾಲ ಅದು 12ನೇ ಶತಮಾನದ ಬಸವಾದಿ ಶರಣರ ಕಾಲ ಅಂತ ಹೇಳಿ ಅವರು ಕೊಟ್ಟಂತಹ ಕಾಯಕ ತತ್ವ, ದಾಸೋಹ ತತ್ವ ಇಂದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದೆ. ಮನುಷ್ಯ ಬದುಕಬೇಕಾದರೆ ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡಲೇಬೇಕಾಗಿದೆ. ಅವರು ಕೊಟ್ಟಂತಹ ತತ್ವದಲ್ಲಿ ಪ್ರತಿಯೊಂದು ಮನುಷ್ಯನಿಗೆ ಬೇಕಾಗಿರುವ ಕೆಲಸಗಳೆಲ್ಲವೂ ಕೂಡ ಪವಿತ್ರ ಅಂತ ಹೇಳಿ ಭಾವಿಸಿ ಆ ಕಾಯಕ ತತ್ವದೊಳಗೆ ಅವರು ತಂದಂತಹ ಅವರು 2 ಮಾತನ್ನು ಹೇಳಿದ್ದಾರೆ. ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ. ಈ ದೇಹವೂ ಅತ್ಯಂತ ಮುಖ್ಯ. ದೇಹದಿಂದ ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಎರಡನ್ನೂ ಆಧರಿಸಿ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾವುದೇ ಸೋಮಾರಿಯಾಗದೆ, ಪರಾವಲಂಬಿಯಾಗದೆ, ಸ್ವಾಭಿಮಾನಿಯಾಗಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಇವತ್ತು ಕಾಯಕ ತತ್ವ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ದಾಸೋಹಂಭಾವ, ವಿನೀತ ಭಾವ, ಅಹಂಕಾರ ರಹಿತವಾಗಿ ಬದುಕುವಂಥದ್ದು, ನಾನು ಅನ್ನುವಂಥ ಭಾವನೆಯನ್ನು ತೊರೆದು ನಾವು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇನ್ನೊಬ್ಬರಿಗೂ ಕೂಡ ಬದುಕಲಿಕ್ಕೆ ಸಹಾಯ ಮಾಡುವಂಥ ಒಂದು ಮನೋಭಾವವನ್ನು ಬೆಳೆಸಿಕೊಂಡ್ರೆ ಅದನ್ನೇ ದಾಸೋಹಂಭಾವ ಅಂತೇಳಿ ಕರೆಸ್ಕೊಳ್ಳೋದು. ಅಂತಹ ಅನೇಕ ತತ್ವಗಳನ್ನು ಇವತ್ತು ಜಗತ್ತಿಗೆ ಬೆತ್ತಿದಂತಹ ಅವರು 12ನೇ ಶತಮಾನದ ಬಸವಣ್ಣನವರು. ಒಂದೇ ಒಂದು ಸರಳವಾದ ಮಾತನ್ನು ಜನಪದದಲ್ಲಿ ಹೇಳ್ತಾರೆ. ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅಂತಾರೆ. ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡುವಂತಹ, ನಾವು ಆಡುವ ಮಾತುವನ್ನೇ ಶಿವಭಾಷೆಯನ್ನಾಗಿ ಮಾಡಿದಂತಹ, ನಾವು ಮಾಡುವ ಕೆಲಸವನ್ನೇ ಕೈಲಾಸವನ್ನಾಗಿ ಮಾಡುವಂತಹ ತತ್ವವನ್ನು 12ನೇ ಶತಮಾನದಲ್ಲಿ ಬಹುದೊಡ್ಡ ಪರಿವರ್ತನೆಯನ್ನು, ಕ್ರಾಂತಿಯನ್ನು ಮಾಡಿದಂತಹ ಅವರು 12ನೇ ಶತಮಾನದ ಬಸವಣ್ಣನವರು. ಅಂತಹ ಬಸವಣ್ಣನವರ ಜಯಂತಿಯ ಪವಿತ್ರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅಂತ ಹೇಳಿದ ಹಾಗೆ ಮಹಾತ್ಮರನ್ನು ನೆನೆಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ನಮ್ಮ ಜೀವನದ ಅತ್ಯಂತ ಪವಿತ್ರವಾದಂತಹ ಒಂದು ಕ್ಷಣ ಆಗಿರುವಂಥದ್ದು. ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಹಾಗೆ ಅವರ ಒಂದು ನೆನಹಿನೊಂದಿಗೆ ಇವತ್ತು ಶಿವಕುಮಾರ ಮಹಾಶಿವಗಳವರ
ಹಾಗೂ ಬಾಲಗಂಗಾಧರ ಮಹಾಸ್ವಾಮಿಗಳವರ ಜನ್ಮ ಜಯಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜಿಸಿದ್ದಾರೆ. ಈ ಇಬ್ಬರೂ ಕೂಡ ಈ ನಾಡಿನ ಎರಡು ಕಣ್ಣುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಬ್ಬರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕವಾದ ಕ್ಷೇತ್ರದಲ್ಲಿ ಇಡೀ ತಮ್ಮ ಬದುಕನ್ನು ಅದಕ್ಕಾಗಿ ಸವೆಸಿದಂತಹ ಅವರು. ಇವತ್ತೇನಾದರೂ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯಾಗಿದೆ ಅಂತಂದರೆ, ನಮ್ಮ ನಾಡಿನಲ್ಲಿ ಒಂದು ಸಾಕ್ಷರತೆಯ ಪ್ರಭಾವ ಹೆಚ್ಚಿದೆ ಅಂತಂದರೆ ಅದಕ್ಕೆ ಮಠಗಳ ಕೊಡುಗೆ ಅಪಾರವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು, ಅದರಲ್ಲಿಯೂ ಕೂಡ ಗ್ರಾಮಾಂತರ ಮಕ್ಕಳ ಬದುಕು ಹಸನಾಗಬೇಕು ಅಂತೇಳಿ ಭಾವಿಸಿ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಬಹುದೊಡ್ಡ ಕ್ರಾಂತಿಯನ್ನು ನಮ್ಮ ಶಿವಕುಮಾರ ಮಹಾಶ್ರೀಗಳವರು ಮಾಡಿಕೊಂಡು ಬಂದಂತಹ ಅವರು. ಅದರ ಜೊತೆಗೆ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವರಿಗೆ ಪ್ರಸಾದವನ್ನು ನೀಡಿ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಮಾಡಿಕೊಂಡು ಬಂದಂತಹ ಅವರು ಹಚ್ಚಿದ ದೀಪ ಕೇವಲ ಎಣ್ಣೆಯ ದೀಪ ಅಲ್ಲ, ಅದು ನಿರಂತರವಾದ ಜೀವಂತ ದೀಪಗಳನ್ನು ಮನೆ ಮನೆಗಳಲ್ಲಿ ಬೆಳಗಿಸುವಂಥ ಕೆಲಸವನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಮಾಡಿದರು. ಅದೇ ಮಾರ್ಗದಲ್ಲಿಯೇ ಆದಿಚುಂಚನಗಿರಿಯ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರು ಆ ಕಾರ್ಯವನ್ನು ಸಹಸ್ರಪಟ್ಟು ಮಾಡಿ ಈ ಇಡೀ ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡೋದ್ರ ಜೊತೆಗೆ ಸಮಾಜ ಸಂಘಟನೆಯನ್ನು ಅಪೂರ್ವವಾಗಿ ಮಾಡುವಂಥ ಕೆಲಸವನ್ನು ಬಾಲಗಂಗಾಧರ ಮಹಾಸ್ವಾಮಿಗಳವರು ಒಂದು ಕ್ರಾಂತಿಯ ರೂಪದಲ್ಲಿ ಮಾಡಿದಂತಹ ಅವರು ಅಂತ ನಾವೆಲ್ಲ ಹೇಳಬೇಕಾಗಿರುವಂಥದ್ದು. ಅಂತಹ ಉಭಯ ಪೂಜ್ಯರ ಒಂದು ಜಯಂತಿಯ ಜೊತೆಯಲ್ಲಿಯೇ ಸೋಮಶೇಖರ್ ಅವರ ಒಂದು ದೊಡ್ಡ ಆಶಯ, ಒಂದು ಕನಸು ಏನಪ್ಪ ಅಂದರೆ, ನಮ್ಮ ಕ್ಷೇತ್ರದ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಈ ಕ್ಷೇತ್ರದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಬೇಕು, ಅವರು ಶಿಕ್ಷಣದಲ್ಲಿ ಮುಂದೆ ಬರಬೇಕು. ಶಿಕ್ಷಣವೇ ದೊಡ್ಡ ಶಕ್ತಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅನ್ನುವ ಹಾಗೆ ಜ್ಞಾನವೇ ದೊಡ್ಡ ಶಕ್ತಿಯಾಗಿರೋ ನಾಲೆಡ್ಜ್ ಇಸ್ ಪವರ್ ಅನ್ನುವಂತಹ ಒಂದು ಮಾತಿದೆ. ಅದಕ್ಕಾಗಿ ಅಂತಹ ಜ್ಞಾನವನ್ನು ಹೊಂದಿದಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅವರನ್ನು ಬೆಂಬಲಿಸಿ ಮೇಲೆ ತರುವಂತಹ ಬಹುದೊಡ್ಡ ಕಾರ್ಯವನ್ನು ಈ ಪ್ರತಿಭಾ ಪುರಸ್ಕಾರದ ಮೂಲಕ ಸೋಮಶೇಖರ್ ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಆಯೋಜಿಸ್ತಾ ಇರ್ತಾರೆ. ಆ ಒಂದು ಈ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಇಡೀ ಅವರ ಕ್ಷೇತ್ರದೊಳಗೆ ಏನೆಲ್ಲ ಮಕ್ಕಳು SSLC ಮತ್ತು PUCಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ, ಆ ಮಕ್ಕಳನ್ನು ಕರೆಸಿ ಅವರಿಗೆ ಗೌರವಿಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದರ ಹಿಂದೆ ಆ ಮಕ್ಕಳ ಸಾಧನೆ ಇದೆ, ಅವರ ಪರಿಶ್ರಮ ಇದೆ, ಅವರ ಪ್ರಯತ್ನ ಇದೆ. ಆ ಪ್ರಯತ್ನ, ಪರಿಶ್ರಮ, ಸಾಧನೆಯ ಹಿಂದೆ ಆ ಪ್ರತಿಭೆ ಇದೆ. ಆ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ತಾಯಿ ತಂದೆಗಳಿದ್ದಾರೆ, ಅವರು ನೀರೆರೆದು ಬೆಳೆಸಿದ್ದಾರೆ. ಅದಕ್ಕೆ ಹೆಚ್ಚಾಗಿ ಜೊತೆಗೆ ಮಾರ್ಗದರ್ಶನ ಮಾಡಿದ ಶಿಕ್ಷಕರಿದ್ದಾರೆ. ಶಿಕ್ಷಕರು ಮತ್ತು ಪೋಷಕರ ಆ ಒಂದು ಬೆಂಬಲದೊಂದಿಗೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ತಾವೇ ಅದನ್ನು ರೂಪಿಸಿಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಭೆ ಅಂದರೆ ಮತ್ತೇನು ಅಲ್ಲ, ಭಾಳ ಸುಂದರವಾಗಿ ಹೇಳ್ತಾರೆ, ಸಕ್ಸಸ್ ಈಸ್ ನಾಟ್ ಲಕ್, ಇಟ್ ಈಸ್ ಎವ್ರಿ ಡೇ ಎಫರ್ಟ್ ಅನ್ನುವಂತಹ ಒಂದು ಮಾತಿದೆ. ಅಂದರೆ ಪ್ರತಿ ದಿವಸವೂ ಕೂಡ ಪ್ರಯತ್ನವನ್ನು ಮಾಡುವುದರ ಮುಖಾಂತರವಾಗಿ ಆ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮಕ್ಕಳು 90ಕ್ಕಿಂತಲೂ ಹೆಚ್ಚು, ಕೆಲವು ಮಕ್ಕಳು 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು ಒಳ್ಳೆಯ ಸಾಧನೆಯನ್ನು ಮಾಡಿ ಅವರ ತಂದೆ ತಾಯಿಗಳಿಗೆ, ನಾಡಿಗೆ, ಅವರ ಶಾಲೆಗೆ, ಅವರ ಶಿಕ್ಷಕರಿಗೆ ಕೀರ್ತಿ ತರುವಂಥ ಕೆಲಸವನ್ನು ಆ ಮಕ್ಕಳು ಮಾಡಿದ್ದಾರೆ. ಆ ಪ್ರತಿಭೆಯ ಜೊತೆಗೆ ಗುಣವಂತಿಕೆಯೂ ಕೂಡ ಬೇಕಾಗಿರುವಂತಹದ್ದು. ಕೇವಲ ಪ್ರತಿಭೆ ಆಗಬಾರದು, ಪ್ರತಿಭೆಯ ಜೊತೆಗೆ ಮಾನವೀಯ ಗುಣಗಳು ಅದಕ್ಕೆ ಸೇರಿದಾಗ ಮಾತ್ರ ಆ ಪ್ರತಿಭೆಗೆ ಮಹತ್ವ ಬರೋದಕ್ಕೆ ಸಾಧ್ಯ ಆಗುವಂತಹದ್ದು. ಮಕ್ಕಳು ಪ್ರತಿಭಾವಂತರು ಆಗಬೇಕು, ಗುಣವಂತ ಮಕ್ಕಳು ಕೂಡ ಆದಾಗ ಮಾತ್ರ ಆ ಪ್ರತಿಭೆ ಹೆಚ್ಚಿನದಾಗಿ ದೇಶಕ್ಕೆ, ನಾಡಿಗೆ ಬೆಳಕಾಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಆ ನಿಟ್ಟಿನಲ್ಲಿ ಮಕ್ಕಳು ಕೇವಲ ಪ್ರತಿಭಾವಂತ ಮಕ್ಕಳಾಗಬಾರದು, ಗುಣವಂತ ಮಕ್ಕಳಾಗಬೇಕು, ಉತ್ತಮ ಮಾನವೀಯ ಮಕ್ಕಳಾಗಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರುವಂತಹ ಒಂದು ಮಕ್ಕಳಾಗಬೇಕು. ನಮ್ಮ ಜನಪದದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಇವತ್ತಿನ ಹಾಗೆ ನೀವು ನಮ್ಮ ಮಕ್ಕಳು ಹೀಗೆ ಹುದ್ದೆ ಪಡ್ಕೋ ಅಥವಾ ವೈದ್ಯನಾಗು, ಇಂಜಿನಿಯರ್ ಆಗು ಅಂತ ಕೇಳ್ಕೊಳ್ತಾ ಇರಲಿಲ್ಲ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂಥೇಳಿ ನಮ್ಮ ಜಾನಪದದ, ನಮ್ಮ ಕನ್ನಡ ಸೊಗಡಿನ ಹೆಣ್ಣು ಮಗಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು. ನನ್ನ ಮಗಳು ಹೇಗಿರಬೇಕಪ್ಪ ಅಂದರೆ ಜ್ಯೋತಿಯಾಗಿ ಬೆಳಗಬೇಕು, ಆಚಾರವಂತವಾಗಬೇಕು, ವಿಚಾರವಂತರಾಗು, ನೀತಿವಂತರಾಗಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಜ್ಯೋತಿಯಂತೆ ತಾನು ಬೆಳಗಿ 4 ಜನಕ್ಕೆ ಬೆಳಕಾಗುವಂತಹ ರೀತಿಯಲ್ಲಿ ಬೆಳಗಬೇಕು ಅನ್ನುವ ಪ್ರಾರ್ಥನೆ ಬೆಳ್ಕೊಳ್ತಾಳೆ. ಅಂತಹ ಮಕ್ಕಳಾಗುವಂತಹ ಪ್ರಯತ್ನವನ್ನು ಪ್ರತಿಭಾವಂತ ಮಕ್ಕಳು ಬೆಳೆಸಿಕೊಳ್ಳಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ಅನೇಕ ಮಕ್ಕಳು 1 ಅಂಕ ಬಂದರೆ, ಕಡಿಮೆ ಬಂದರೆ, 2 ಅಂಕ ಬಂದರೆ ಏನೋ ಕಳೆದೇ ಹೋದೋ ಅನ್ನುವಂತಹ ಭಾವನೆಯನ್ನು, ವಿಶ್ವಾಸವನ್ನೇ ಕಳ್ಕೊಳ್ತಾ ಇರ್ತಾರೆ. ಅದೆಲ್ಲ ಮುಖ್ಯ. ಕಡಿಮೆ ಆದರೂ ಚಿಂತೆ ಇಲ್ಲ, ಆದರೆ ಧೈರ್ಯದಿಂದ ಅದನ್ನು ಎದುರಿಸುವಂಥ ಮನೋಭಾವವನ್ನು ಇಟ್ಕೊಳ್ಬೇಕು. ಅನೇಕ ಮಕ್ಕಳು ಮಾನಸಿಕವಾಗಿ ಕುಂದು ಅವರು ಪ್ರಾಣವನ್ನು ತೆರೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ.
ಅದು ನಿಜವಾಗಲೂ ಕೂಡ ಆ ರೀತಿಯಾದಂತಹ ಕೆಲಸವನ್ನು ಯಾವ ಮಕ್ಕಳು ಕೂಡ ಮಾಡಬಾರದು. ಇವತ್ತು ಅವ್ರ ಪೋಷಕರು ಆ ರೀತಿ ಮಾಡಿದಾಗ ಪೋಷಕರನ್ನು ಅನಾಥರನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು, ಪೋಷಕರನ್ನು ಮತ್ತಷ್ಟು ಅವರನ್ನ ದುಃಖಕ್ಕೆ ಒಳಗಾಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದೆರಡು ಅಂಕಗಳು ಕಡಿಮೆ ಆದರೂ ಅದಕ್ಕೆ ನಾವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದನ್ನು ಪೂರೈಸಿಕೊಂಡು ಮುಂದೆ ಸಾಧನೆ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಮಕ್ಕಳು ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಆತ್ಮವಿಶ್ವಾಸ, ಧೈರ್ಯ, ಸಾಹಸ ಅದನ್ನು ಇಟ್ಟುಕೊಂಡು ಮುನ್ನಡೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇವತ್ತು ಪ್ರತಿಭಾವಂತ ಮಕ್ಕಳು ಎಷ್ಟಿದಾರೋ, ಪ್ರತಿಭೆ ಇಲ್ಲದೆ ಇನ್ನೂ ಕಡಿಮೆ ಅಂಕ ತೆಗೆದ ಮಕ್ಕಳಿಗೂ ಕೂಡ ಇವತ್ತು ಪ್ರೋತ್ಸಾಹ ಮಾಡುವಂಥ ಮನೋಭಾವ ಬರಬೇಕಾಗಿದೆ. ಕೇವಲ ಪಾಸಾದ ಮಕ್ಕಳಿಗೂ ಕೂಡ ಪ್ರೋತ್ಸಾಹ ಮಾಡಿದಾಗ ಅವರು ಇನ್ನೂ ಮುಂದುವರಿಯೋದಕ್ಕೆ ಸಾಧ್ಯ ಆಗುವಂಥದ್ದು. ಪ್ರತಿಭಾವಂತ ಮಕ್ಕಳಿಗೆ ಆ ಪ್ರತಿಭೆ ಇದೆ, ಸಹಜವಾಗಿ ಒಂದಿಷ್ಟು ಪ್ರೋತ್ಸಾಹ ಮಾಡಿದ್ರೆ ಮೇಲಕ್ಕೆ ಬೆಳೀತವೆ. ಆದರೆ ಹಿಂದುಳಿದ ಮಕ್ಕಳನ್ನು ಕೂಡ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡಿದಾಗ ಅದು ನಿಜವಾದಂತಹ ಪ್ರೋತ್ಸಾಹಕರಕವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅನೇಕ ವಿಧವಾದಂಥ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಸರ್ಕಾರದಲ್ಲಿ ಸೌಲಭ್ಯಗಳು ಹೆಚ್ಚುತ್ತಾ ಇದೆ. ಇವತ್ತೆಲ್ಲ ಕಡೆ, ಇವತ್ತು ಹಳ್ಳಿ ಕಡೆ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗ್ತಾ ಇಲ್ಲ. ಇವತ್ತೆಲ್ಲ ವಿಧವಾದಂತಹ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದೆ. ಅದನ್ನೆಲ್ಲ ಬಳಸಿಕೊಂಡು ಮಕ್ಕಳು ಇವತ್ತು ಉತ್ತಮವಾಗಿ ಬೆಳೆದು ಈ ನಾಡಿಗೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಇವತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಶ್ರೀ ಸೋಮಶೇಖರ್ ಅವರು ನಿಜಕ್ಕೂ ಕೂಡ ಒಬ್ಬ ಜನಪ್ರತಿನಿಧಿ, ಜನನಾಯಕನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಟಿ ಸೋಮಶೇಖರ್ ಅವರು ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಇವತ್ತಲ್ಲ, ಅವರು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ 4-6 ಕಡೆ ನಾನು ಅವರ ಕೋವಿಡ್ ವಿತರಣೆ ಮಾಡೋದಕ್ಕೆ ಬಂದಿದ್ದೆ. ನಾನು ಆ ಸಂದರ್ಭದಲ್ಲಿ ಎಷ್ಟು ಅವರ ಕಾಳಜಿಯನ್ನು ವಹಿಸಿ ಅವರು ನಿಶಾಂತ್ ಮತ್ತು ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಭಾಗದ ಜನಗಳಿಗೆ ತೊಂದರೆ ಆಗಬಾರದು, ಅವ್ರ ಜೀವ ಉಳಿಯಬೇಕು ಅಂತ ಬಹಳಷ್ಟು ಹೋರಾಟವನ್ನು ಮಾಡಿ ಅವರಿಗೆ ಆಹಾರ ಕಿಟ್ ಇರ್ಬೋದು, ಔಷಧಿ ಇರ್ಬೋದು, ಮತ್ತಿತರ ಸೌಲಭ್ಯಗಳನ್ನು ಕೊಡುವಂಥ ಕೆಲಸದಲ್ಲೂ ಕೂಡ ಅವ್ರು ನೋಡಿದಾಗ ಅವರ ಜನಪರ ಕಾಳಜಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಒಬ್ಬ ಪ್ರತಿನಿಧಿಗೆ, ಜನಪ್ರತಿನಿಧಿಗೆ ಇರಬೇಕಾಗಿರುವಂಥ ಮುಖ್ಯ ಗುಣ ಏನಪ್ಪ ಅಂದರೆ ಜನಹಿತ ಸಾಧನೆ ಮಾಡುವಂಥದ್ದು. ಜನರ ಹಿತವೇ ತನ್ನ ಹಿತ ಅನ್ನುವ ಭಾವನೆಯನ್ನು ಇಟ್ಕೊಂಡು ಜನಹಿತವನ್ನೇ ತನ್ನ ಸಾಧನೆಯನ್ನಾಗಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮ ಟಿ ಸೋಮಶೇಖರ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಿಮ್ಮ ಶರಣರ ಪಾದವನರಿಪ ಮಹಾಪದವಿಯನ್ನೇ ಕರುಣಿಸಿಕೊಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಕೇಳ್ತಾರೆ. ನನಗೆ ಯಾವ ಪದವಿ ಬೇಡಪ್ಪ, ಯಾವುದು ಬೇಡ, ಆದರೆ ಜನಗಳ ಸೇವೆ ಮಾಡುವಂಥದ್ದೇ ನನಗೆ ಮುಖ್ಯ ಅಂತ ಹೇಳಿ ಭಾವಿಸಿ ಜನಸೇವೆಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಟಿ ಸೋಮಶೇಖರ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಪಕ್ಷ ಯಾವುದು ನಮಗೆ ಗೊತ್ತಿಲ್ಲ, ಮುಖ್ಯ ಅಲ್ಲ ಅವ್ರದ್ದು, ಯಾವ ಪಕ್ಷದಲ್ಲಾನ ಇರಲಿ, ಆದರೆ ಅವರು ಮಾಡುವಂಥ ಕಾರ್ಯ ಇದೆಯಲ್ಲ, ಸಲ್ಲಿಸುವಂಥ ಸೇವೆ ಇದೆಯಲ್ಲ, ಅದು ಯಾವತ್ತೂ ಸ್ಮರಣೀಯವಾಗಿರುವಂಥದ್ದು. ಅದು ನಿಮ್ಮೆಲ್ಲರಲ್ಲಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ಅದರಲ್ಲಿಯೂ ಕೂಡ ಹಿಂದೆ ಮಹಿಳಾ ಸಬಲೀಕರಣದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮಾಡಿದರು. ಬಹಳ ಸಾವಿರಾರು ಹೆಣ್ಣು ಮಕ್ಕಳನ್ನು ಸೇರಿಸಿ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ವರ್ಷವೂ ಕೂಡ ವರ್ಷದುದ್ದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಕ್ಷೇತ್ರದೊಳಗೆ ಆಯೋಜಿಸಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇಡೀ ತಮ್ಮ ಜೀವವನ್ನು ಅದಕ್ಕೆ ತೊಯ್ಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥ ಸೋಮಶೇಖರ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಬಸವಾದಿ ಪ್ರಮಥರ ಭಗವಂತನ ಗುರುವಿನ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಪ್ರೀತಿ ಯಾವತ್ತೂ ಅವರ ಮೇಲೆ ಇದೇ ರೀತಿ ಇರಲಿ ನಮ್ಮ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇವತ್ತು ಅವರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾನುವಾರ ವಿಶೇಷವಾಗಿ ಅಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಆದರೆ ಆ ಕಾರ್ಯಕ್ರಮವನ್ನೆಲ್ಲ ಮುಗಿಸಿಕೊಂಡು ಇವತ್ತು ಸೋಮಶೇಖರ್ ಅವರ ಮತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹದ್ದು ನಿಮ್ಮೆಲ್ಲರಿಗೆ ಹರ್ಷ ಆನಂದವನ್ನು ಉಂಟು ಮಾಡಿದೆ ಎನ್ನುವ ಮಾತು ಹೇಳ್ತಾ, ಇದು KP ನಂಜುಂಡರವರು ಹೋರಾಟ ಮಾಡ್ತಾರೆ ಯಾವಾಗಲೂ ಕೂಡ ಸಮಾಜಕ್ಕೆ, ಅವರದೇ ಒಂದು ಸಮಾಜಕ್ಕೆ, ವಿಶ್ವಕರ್ಮ ಸಮಾಜಕ್ಕೆ ಅದನ್ನು ಮೇಲೆ ತರಬೇಕು, ಬಹಳ ಹಿಂದಿದೆ ಅಂತೇಳಿ ಬಹಳ ಹೋರಾಟಗಳನ್ನು ಮಾಡಿ ಇವತ್ತು ಸಮಾಜಮುಖಿಯಾದ ಕಾರ್ಯವನ್ನು ಮಾಡ್ತಾ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಛಾಪನ್ನು ಮೂಡಿಸಿಕೊಂಡಿರುವಂತಹ ಅವರು KP ನಂಜುಂಡಿಯರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಬಸವರಾಜರವರು ನಮ್ಮ ಸೋಮಶೇಖರ್ ಅವರಿಗೆ ಒಂದು ಎಡಗೈಯಾಗಿ ಯಾವಾಗಲೂ ಜೊತೆಯಲ್ಲಿದ್ದು ಸೋಮಶೇಖರ್ ಅವರಿಗೆ ಸಹಕಾರವನ್ನು ಕೊಟ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಿಶಾಂತ್ ಬಗ್ಗೆ ಹೇಳುವಂಥ ಅಗತ್ಯ ಇಲ್ಲ. ಯುವ ಉತ್ಸಾಹಿ ತರುಣ, ಮುಂದಿನ ಈ ಒಂದು ಪರಂಪರೆಯನ್ನು ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಉತ್ಸಾಹಿ ತರುಣರಾಗಿರುವಂತಹವರು ನಮ್ಮ ನಿಶಾಂತ್ ಸೋಮಶೇಖರ್ ಅವರು ಅಂತ ಹೇಳ್ತಾ, ಇವತ್ತು BEವರವರು ಮತ್ತು ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಮಕ್ಕಳೆಲ್ಲರೂ ಕೂಡ ನಿಮ್ಮ ಪ್ರತಿಭೆ ಇನ್ನಷ್ಟು ಹೆಚ್ಚಲಿ, ಆ ಪ್ರತಿಭೆ ಈ ದೇಶಕ್ಕೆ, ನಾಡಿಗೆ ಉತ್ತಮ ಕೊಡುಗೆ ಕೊಡುವಂತಹ ಪ್ರತಿಭೆ ಆಗಲಿ, ಅದರ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಸಂತೋಷ ಪಡುವಂತಹ ರೀತಿಯಲ್ಲಿ ನಿಮ್ಮ ಸಾಧನೆ ಮುಂದುವರಿಯಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ,
ಬಸವಾದಿ ಪ್ರಮತರ ಕೃಪೆ ತಮ್ಮೆಲ್ಲರ ಮೇಲೆ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪರಮ ಪೂಜ್ಯರ ಆಶೀರ್ವಚನವನ್ನು ಪಡೆದಂಥ ನಾವೇ ಧನ್ಯರು. ಅವರ ಆಶೀರ್ವಾದದಿಂದ ನಮ್ಮ ಎಲ್ಲ ಮಕ್ಕಳು